ನಮಸ್ಕಾರ. ಇವತ್ತು ಒಂದು ಒಳ್ಳೆ ಕ್ರೀಮಿ ಆಗಿರೋಂಥ ಟೊಮೊಟೊ ಐಸ್ ಕ್ರೀಮ್ ಮಾಡೋದನ್ನು ವಿಧಾನ ತೋರಿಸ್ತೀನಿ. ಟೊಮೊಟೊದಲ್ಲೂ ಮಾಡ್ಕೋಬೋದು ಅಂತ ಎಷ್ಟು ಚೆನ್ನಾಗಿರುತ್ತೆ ಮಾಡಿಕೊಂಡ್ರೆ. ಎಲ್ಲರಿಗೂ ಸ್ವಾಗತ. ಈ 4-5 ಟೊಮೊಟೊ ತೊಗೊಂಡಿದ್ದೀನಿ. ಈ ಟೊಮೊಟೊ ತೊಗೊಂಡ ನಂತರ ನಾನಿಲ್ಲಿ ಒಂದು 20 ಗೋಡಂಬಿ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಅರ್ಧ ಲೀಟ್ರು ಹಾಲು, ಗಟ್ಟಿ ಹಾಲು, ಕ್ರೀಮಿ ಹಾಲು ತೊಗೊಂಡಿದ್ದೀನಿ, ನಂದಿನಿ ಹಾಲು. ನಂತರ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಮತ್ತು ಏಲಕ್ಕಿ ಒಂದು 3 ತಗೊಂಡಿದ್ದೀನಿ. ಈಗ ನಾವು ಮಾಡೋ ವಿಧಾನನ ನೋಡ್ಕೊಳ್ಳೋಣ. ಗೋಡಂಬಿನ ಒಂದು 20 ಗೋಡಂಬಿನ ನಾನು ಬಿಸಿ ಹಾಲಿನಲ್ಲಿ ನೆನೆಸ್ಕೊತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಟೊಮೊಟೊ ಐಸ್ ಕ್ರೀಮು. ನೋಡಿ, ನಂತರ ನೆನೆಸಿಟ್ಟಿದ ನಂತರ ಈಗ ನಾವು ಟೊಮೊಟೊನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಬಿಸಿ ನೀರಲ್ಲಿ ಹಾಕಿ ಕುದಿಸ್ಕೊಂಡ್ಬಿಡೋಣ. 4-5 ಟೊಮೊಟೊ ತೊಗೊಂಡಿದ್ದೀನಿ. ಹಣ್ಣಾಗಿರೋಂಥ ಟೊಮೊಟೊ ತೊಗೋಬೇಕು. ಈಗ ಹಾಕಿದ್ದನ್ನು ಸ್ವಲ್ಪ ಬಿಸಿನೀರಲ್ಲಿ ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ನಂತರ ನಾವು ಇದನ್ನು ಗೋಡಂಬಿ ನೆನೆಸ್ಕೊಂಡಿದ್ದೀವಲ್ಲ ಅದನ್ನು ನೋಡಿ, ಇದನ್ನು ಏಲಕ್ಕಿ ಮತ್ತು ಗೋಡಂಬಿನ ಪೇಸ್ಟ್ ಮಾಡಿ ಇಟ್ಕೊಂಬಿಡೋಣ. ನೈಸಾಗಿ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಪೇಸ್ಟ್ ಆಗಬೇಕು. ಒಟ್ಟು ಒಂದು ಚೂರು ಇದು ಇರಬಾರ್ದು, ಗೋಡಂಬಿ ಸಿಗಬಾರ್ದು. ಆ ಥರ ಏಲಕ್ಕಿನ ಇದರಲ್ಲೇ ಹಾಕ್ಬಿಡೋಣ. ಅವಾಗ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಅದ್ರ ಜೊತೆ ಗೋಡಂಬಿ ಅದ್ರ ಜೊತೆ ಪೇಸ್ಟ್ ಆಗಿಬಿಡುತ್ತೆ ಚೆನ್ನಾಗಿ. ನೋಡಿ, ಒಳ್ಳೆ ಘಮ ಕೊಡುತ್ತೆ. ನಾವು ಕುಟ್ಟಾಕೋದ್ರಕ್ಕಿಂತ ಇದರಲ್ಲೇ ಪೇಸ್ಟ್ ಮಾಡ್ಕೊಂಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೈಸಾಗಿ ರುಬ್ಕೋಬೇಕು. ನಂತರ ನಮ್ಮ ಟೊಮೊಟೊ ರಾಜ ಏನಾಗಿದೆ ಅಂತ ನೋಡೋಣ. ಈಗ ನೋಡಿ, ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ. ಈಗ ಈ ಸಿಪ್ಪೆ ಎಲ್ಲ ತೆಗೆದು ನಾವು ಬೇರ್ಪಡಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮನೇಲಿ ಎನಿ ಟೈಮ್ ಯಾವಾಗ ಬೇಕಾದ್ರೂ ಟೊಮೊಟೊ ಇರುತ್ತೆ. ಆ ಟೊಮೊಟೊನ ನಾವು ಬಳಸ್ಕೊಂಡು ಮನೇಲೇ ನಾವು ಯಾವ ಕ್ರೀಮೂ ಬಳಸ್ತಲೇ ಇದು ಬಳಸ್ತಲೇ ನೋಡಿ ಐಸ್ ಕ್ರೀಮ್ ಎಷ್ಟು ಸುಲಭವಾಗಿ ಮಾಡ್ಕೋಬೋದು. ಈಗ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಇದನ್ನು ನಾವು ಟೊಮೊಟೊನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ. ತಣ್ಣಗಾದ ನಂತರ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಟೊಮೊಟೊ ಎಲ್ಲ ನೈಸಾಗಿ ಪೇಸ್ಟ್ ಆಗಿದೆ. ಈಗ ಇದನ್ನು ನಾವು ಒಂದು ಪಾತ್ರೆಗೆ ಹಾಕಿ ಇದನ್ನು ನಾವು ಗಟ್ಟಿಯಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಸಹ ನಾವು ಕುದಿಸ್ಕೋಬೇಕಾಗತ್ತೆ. ಐಸ್ ಕ್ರೀಮ್ ಮಾಡೋದಕ್ಕೋಸ್ಕರ ಈ ಥರ ನಾವು ಮೆಥಡ್ ಫಾಲೋ ಮಾಡಬೇಕಾಗತ್ತೆ. ಟೊಮೊಟೊ ಐಸ್ ಕ್ರೀಮ್ದು ಒಳ್ಳೆ ಫ್ಲೇವರ್ ಕೊಡೋಕ್ಕೆ ಮಾತ್ರ. ನೋಡಿ, ಚೆನ್ನಾಗಿ ಗಟ್ಟಿ ಆಗಬೇಕು. ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು, ಆದಷ್ಟು ಕಡಿಮೆ ಆಗಬೇಕು. ನೋಡಿ, ಕಡಿಮೆ ಆಗಿದೆ. ಈ ಥರ ಒಂದು ಸಾಸ್ ಥರ ರೆಡಿಯಾಗಿದೆ. ಈಗ ನಾವು ನಂತರ ಒಂದು ಪಾತ್ರೆಗೆ ಹಾಲು ಹಾಕಿ ಕಾಯಿಸ್ಕೊಂಬಿಡೋಣ. ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲು ತೊಗೊಂಡು ಇದಕ್ಕೆ ನೀರು ಹಾಕಿಲ್ಲ. ಗಟ್ಟಿಯಾಗೋವರೆಗೂ ಒಂದು ಸ್ವಲ್ಪ ಕಾಯಿಸ್ಕೋಬೇಕು. ಒಂದು ಕಾಲು ಭಾಗ ಇದಾಗೋವರೆಗೂ ಕಾಯಿಸ್ಕೋಬೇಕು. ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿ ನಂತರ ಚೆನ್ನಾಗಿ ಅರ್ಧಕ್ಕರ್ಧ ತಳ ಇದಾಗಬೇಕು, ಅಷ್ಟು ಗಟ್ಟಿಯಾಗಬೇಕು. ಅಲ್ಲಿವರೆಗೂ ಕಾಯಿಸ್ಕೊಂಡು ನಂತರ ನಾವು ಇಲ್ಲಿ ಗೋಡಂಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮತ್ತೆ ಕುದಿಸ್ಕೊಳ್ಳೋಣ ಗಟ್ಟಿಯಾಗೋವರೆಗೂ. ಸ್ವಲ್ಪ ಬಟ್ಲಲ್ಲಿ ಇದ್ದಿದ್ದು ಗೋಡಂಬಿ ಸಹ ಹಾಲು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಕಲಸಿ ಹಾಕ್ತೀನಿ. ಗೋಡಂಬಿ ವೇಸ್ಟ್ ಆಗಬಾರ್ದಲ್ವಾ, ಅದಕ್ಕೆ ಹೀಗೆ ಹಾಕಿ ನೋಡಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಗಟ್ಟಿಯಾಗೋವರೆಗೂ. ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕೈ ಆಡಿಸಿ ಕುದೀತಾ ಇರಬೇಕು, ಗಟ್ಟಿ ಆಗಬೇಕು. ಮತ್ತು ಎಲ್ಲೂ ಹೊರಗಡೆ ಹೋಗಬಾರ್ದು. ಐಸ್ ಕ್ರೀಮ್ ಇದು ಗಟ್ಟಿಯಾಗಿ ಹಾಲು ಕುದೀತಾ ಇರ್ಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಸ್ಥಳದಲ್ಲೇ ನಿಂತ್ಕೊಂಡು ಮಾಡಬೇಕು. ನೋಡಿ, ಈ ಥರ ಗಟ್ಟಿಯಾಗಿ ಬರಬೇಕು ಗೋಡಂಬಿ ಹಾಲು ಎಲ್ಲ. ಹಿಂಗೆ ಗಟ್ಟಿಯಾದ ನಂತರ ಇದನ್ನು ನಾವು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಇದನ್ನು ನೋಡಿ, ತಣ್ಣಗಾಗಿದೆ. ಈಗ ತಣ್ಣಗಾದ ಬಿಟ್ಬಿಟ್ಟು ನಂತರ ನಾವು ಈ ಟೊಮೊಟೊ ನೋಡಿ ಈ ಥರ ಸಾಸ್ ರೆಡಿಯಾಗಿದೆ. ಟೊಮೊಟೊ ಥರ ಪೇಸ್ಟ್ ಮಾಡ್ಕೊಂಡಿರೋದು, ಬೇಯಿಸಿ ಗಟ್ಟಿಯಾಗೋವರೆಗೂ ಬೇಯಿಸಿರೋದು. ಈಗ ಇದು ಗೋಡಂಬಿ ಮತ್ತು ಹಾಲು ಕಾಯಿಸಿರ್ತೀವಲ್ಲ ಇದನ್ನು ಮತ್ತು ಈ ಟೊಮೊಟೊ ಇರುತ್ತಲ್ಲ ಟೊಮೊಟೊ ಪೇಸ್ಟು, ಇದೆರಡೂ ಸಹ ನಾವು ಮತ್ತೆ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎರಡೂ ಸಹ ನಾನು ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ಚೆನ್ನಾಗಿ ನೊರೆ ಬರೋವರೆಗೂ ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಬಂದ್ಬಿಡೋಣ. ಇಲ್ಲಿ ನಾವು ಯಾವ ಕ್ರೀಮು ವಿಪ್ಪು ಏನು ಬಳಸ್ತಾ ಇಲ್ಲ. ವಿಪ್ ಕ್ರೀಮು ಯಾವ ಥರನೂ ಬಳಸ್ತಾ ಇಲ್ಲ. ಮನೆಯಲ್ಲಿ ಯಾವುದು ಲಭ್ಯ ಇರುತ್ತೋ ಅದರಲ್ಲೇ ನಾವು ಆರಾಮಾಗಿ ಮಾಡ್ಕೋಬೋದು. ಒಳ್ಳೆ ಫ್ಲೇವರು. ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಎನಿ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಟೊಮೊಟೊ ಅಂತೂ ಯಾವಾಗಲೂ ಮನೆಯಲ್ಲಿ ಲಭ್ಯನೇ ಇರುತ್ತೆ.
ಅದರಿಂದ ನಾವು ಆರಾಮಾಗಿ ಮಾಡ್ಕೋಬೋದು. ನೋಡಿ ಈ ಥರ ನೊರೆ ನೊರೆಯಾಗಿ ಬರಬೇಕು, ಗುಳ್ಳೆ ಗುಳ್ಳೆ ಥರ ಬಂದಿರಬೇಕು. ಅದ ನಂತರ ನಾವು ಒಂದು ಐಸ್ ಕ್ರೀಮ್ ಬೌಲು, ಅದು ಬಾಕ್ಸಿಗೆ ಮನೇಲಿ ಯಾವ ಬಾಕ್ಸ್ ಇರುತ್ತೋ ಅದಕ್ಕೆ ಹಾಕ್ಕೋಬೋದು. ನಾನು ಇದನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಒಂದು 3 hours ಮಾತ್ರ ನಾನು ಫ್ರಿಡ್ಜಲ್ಲಿ ಇಡ್ತೀನಿ. ಫ್ರಿಡ್ಜಲ್ಲಿ ಇಟ್ಟು ತೊಗೊಂಬರ್ತೀನಿ. ನೋಡಿ 3 hours ಆದ ನಂತರ ಇದನ್ನೆಲ್ಲ ಹಿಂಗೆ ಬರ್ತಾಯಿದೆ ಕ್ಲೀನಾಗಿ. ಇದನ್ನೆಲ್ಲ ತೆಗೆದು ಮತ್ತೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮತ್ತೆ ಅದೇ ಥರ ನಾವು ನೊರೆ ನೊರೆ ಬಂತೆ ನೋಡಿರಿ, ಆ ಥರ ನಾವು ನಾವು ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಬ್ಲೆಂಡ್ ಮಾಡಿಕೊಂಡು ಮತ್ತೆ ನಾವು ಅದೇ ಸೇಮು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಐಸ್ ಕ್ರೀಮ್ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಮೇಲೆ ಒಂದು ಸ್ವಲ್ಪ ಡೆಕೋರೇಷನ್ಗೆ ಬಾದಾಮಿ ಪೀಸ್ಗಳನ್ನ ಹಾಕ್ತಾಯಿದ್ದೀನಿ, ತುಂಡು ಮಾಡಿಟ್ಟಿರೋದು. ನೀವು ಬೇಕಾದ್ರೆ ಚಿಲ್ಲಿ ಫ್ಲೇಕ್ಸು ಯಾವುದಾದ್ರು ಡ್ರೈ ಫ್ರೂಟ್ಸ್ಗಳು ಹಾಕ್ಕೋಬೋದು. ನೋಡಿ ಇದನ್ನು ನಾವು ಚೆನ್ನಾಗಿ ಹಿಂಗಿಟ್ಟು ಫ್ರಿಡ್ಜಲ್ಲಿ ಇಟ್ಟು ತೆಗ್ದಿದ್ದೀನಿ. ಈಗ ನಾನು 7 hours ಫ್ರಿಡ್ಜಲ್ಲಿ ಇಟ್ಟು ತೆಗ್ದಿರೋದನ್ನು ನಾನು ಹಿಂಗೆ ಸರ್ವಿಂಗ್ ಮಾಡ್ತಾಯಿದ್ದೀನಿ ಒಂದು ಪ್ಲೇಟ್ಗೆ ಹಾಕಿ. ಈಗ ನಾನು ಹಿಂಗೆ ಸ್ಲೈಸಲ್ಲೇ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ಐಸ್ ಕ್ರೀಮ್ನ. ನೋಡಿ ಟೊಮೊಟೊ ಫ್ಲೇವರು ಒಂಥರ ಪಿಂಕ್ ಕಲರಾಗಿ ಚೆನ್ನಾಗಿ ಬಂದಿದೆ ಟೊಮೊಟೊ ಐಸ್ ಕ್ರೀಮು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.